ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ತು ನೋಡ್ರಿ, ನಾನು ಬೇವು ಮಾಡ್ತಾ ಇದ್ದೀನಿ. ನೋಡ್ರಿ, ನಮ್ಮ ಕಡೆ ಬೇವು ಅಂತಾರೆ ಇದಕ್ಕೆ. ಕೆಲವರು ಬೇವು ಬೆಲ್ಲ ಅಂತಾರೆ, ನಾವು ಬರೀ ಬೇವು ಅಂತೀವ್ರಿ. ಇದನ್ನು ಬೇವಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮಗೆ. ಮೊದಲಿಗೆ ಪುಟಾಣಿ ಪುಡಿ ರೀ, ಇದು ಪುಟಾಣಿ ಪುಡಿ ರೀ. ಆಮೇಲೆ ಇದಕ್ಕೆ ಹಾಕ್ಲಿಕ್ಕೆ ರೀ ಕೊಬ್ಬರಿ, ಇದಕ್ಕೆ ಖಜೂರಿ ಕಟ್ ಮಾಡ್ಕೊಂಡೇನಿ ರೀ, ಬಾಳೆಹಣ್ಣು ರೀ, ಸೇಬು, ದ್ರಾಕ್ಷಿ, ಮಾವಿನಕಾಯಿ, ಚಕ್ಕು ರೀ. ಇದು ಬೆಲ್ಲನ ನೀರಾಗಿ ಕರಗಿಸಿನಿ ರೀ, ಈಗ ಸೋಸ್ಕೋತಾರೆ. ಇದು ಹುಣಸೆ ಹಣ್ಣು ರೀ, ಇದನ್ನು ತೋರ್ಸಕತ್ತ ಬೆಲ್ಲ ತೊಗೊಂಡೇನಿ ರೀ, ಆದರೆ ಇದನ್ನು ಆಲ್ರೆಡಿ ನೀರಾಗಿ ಕರಗಿಸಿನಿ ರೀ. ಇದು ಗೋಡಂಬಿ ರೀ, ಬಾದಾಮಿ. ಇದು ಗೋಡಂಬಿ, ಬಾದಾಮಿ, ಕ್ಯಾರೆ ಬೀಜ ಅವೆಲ್ಲ ಕೂಡಿ ಪುಡಿ ಮಾಡ್ಕೊಂಬಂದೀನಿ ರೀ. ಇದಾದರೂ ಇವೇನದು ಹೋಳಿ ತೊಗೊಂಡೇನಿ ರೀ. ಇದು ಜಾಜಿಕಾಯಿ ಪುಡಿ ರೀ, ಏಲಕ್ಕಿ ಪುಡಿ ರೀ. ಇದು ಬೇವಿನ ಹೂವು ನೋಡಿರಿ, ನಾವು ಹೂವು ಅಷ್ಟೇ ಹಾಕ್ತೇವೆ ರೀ. ಕಸಕಸಿ ರೀ, ಕಲ್ಸಕ್ಕರೆ. ಈಗ ಇದನ್ನೆಲ್ಲ ಕೂಡಿಸಿ ಬೇವು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿರಿ. ಈಗ ಮೊದಲಿಗೆ ಈ ಹುಣಸೆ ಹಣ್ಣನ್ನು ಕಿಳಿಸ್ಬಿಟ್ಟು ಇದನ್ನು ಸೋಸ್ಕೊಂಡು ತೊಗೊಂಬರ್ತೀನಿ ನೋಡಿರಿ. ಈ ಥರ ಕಿಂಚಿ ಈಗ ಸೋಸ್ಕೊಂಬರ್ತೀನಿ ರೀ ಅದನ್ನು. ಈಗ ಇದನ್ನು ಹುಣಸೆ ಹಣ್ಣನ್ನು ಕಿಂಚಿ ಸೋಸ್ಕೊಂಡು ನೋಡಿರಿ. ಈಗ ಇದು ಬೆಲ್ಲನೂ ಕರಗಿದ್ರಿ, ಇದನ್ನು ಸೋಸ್ಕೊತೀನಿ ನೋಡಿರಿ. ಈಗ ನೋಡಿರಿ, ಬೆಲ್ಲನ ಸೋಸ್ಕೊತೀನಿ ರೀ, ಬೆಲ್ಲದ ನೀರು. ಇನ್ನೂ ಸ್ವಲ್ಪ ಹಂಗೆ ಅದ, ಬೆಲ್ಲ ಕರಗಿಲ್ಲ ರೀ, ಇದನ್ನು ಮತ್ತೆ ನೀರಾಕಿ ಇಡ್ತಾರೆ ಹಂಗೆ. ಈಗ ಇದನ್ನಷ್ಟು ಸೋಸ್ಕೊತೀನಿ ನೋಡಿರಿ. ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ಇಡ್ತಾರೆ, ಆಮೇಲೆ ಬೇಕಂದ್ರೆ ಹಾಕೋತಾರೆ. ಈಗ ನೋಡಿರಿ, ಬೆಲ್ಲನ ಸೋಸ್ಕೊಂಬಂದಿನಿ ರೀ. ಈಗ ಇದಕ್ಕೆ ಪುಟಾಣಿ ಪುಡಿ ಹಾಕ್ತೇನೆ ನೋಡಿರಿ. ಪುಟಾಣಿ ಪುಡಿ ನೋಡ್ಕೊಂಡು ಹಾಕೋತಾರೆ, ಎಷ್ಟು ಹಾಕಷ್ಟು. ನಾವು ಕುಡಿಯೋಂಗೆ ಮಾಡ್ತೇವೆ ರೀ, ಗಟ್ಟಿ ಮಾಡಲ್ಲ ರೀ. ಕೆಲವೊಬ್ಬರು ಗಟ್ಟಿ ಚಮಚಲ್ಲೇ ತಿನ್ನೋ ಮಾಡ್ತಾರೆ, ನಾವು ಆ ಥರ ಮಾಡಲ್ಲ ರೀ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಅದನ್ನೆಲ್ಲ ಗಂಟು ಕರಗಬೇಕು ರೀ. ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಎಲ್ಲ ಚೆಂದಾಗಿ ಕಲಸ್ಕೊಂಡು ನೋಡ್ರಿ. ಈಗ ಇದಕ್ಕೆ ಇವೆಲ್ಲ ಇವೇನು ತೊಗೊಂಡಿನಿ ರೀ, ಇವನ್ನೆಲ್ಲ ಹಾಕ್ತೀನಿ ನೋಡಿರಿ. ಬೆಲ್ಲ ತೆಗಿತೀನಿ ರೀ, ಹೆಂಗಾರು ಕಲಸಿ ಸೋಸಿಂತ ತೋರ್ಸಿಂತ ನಿಮಗೆ. ಈಗ ಇವು ಗೋಡಂಬಿ ಪೀಸ್ ರೀ, ಇದು ಬಾದಾಮಿ ರೀ. ಇದು ಬಾದಾಮಿ, ಗೋಡಂಬಿ, ಕ್ಯಾರೆ ಬೀಜ ಇವನ್ನೆಲ್ಲ ಪುಡಿ ಮಾಡ್ಕೊಂಡಿದ್ರಿ. ಇದು ಕಲ್ಸಕ್ರಿ ತೊಗೊಂಡೇನಿ ರೀ. ಇದು ಕಲ್ಸಕ್ರಿ ಹಾಕ್ತೇನೆ ರೀ. ಇದು ಏಲಕ್ಕಿ ಪುಡಿ, ಜಾಜಿಕಾಯಿ ಪುಡಿ ರೀ. ಈಗ ಕೊಬ್ಬರಿ ಹಾಕ್ತೇನೆ ನೋಡ್ರಿ. ಇದು ಖಜೂರಿ ರೀ, ದ್ರಾಕ್ಷಿ ರೀ, ಇದು ಚಕ್ಕು ರೀ, ಇವು ಮಾವಿನ ಹಣ್ಣು ರೀ, ಅವನ್ನೆಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ರಿ. ಇದು ಸೇಬು ಹಣ್ಣು ರೀ, ಆ್ಯಪಲ್. ಈಗ ನಾನು ಎಲ್ಲ ಹಾಕೀನಿ ರೀ. ಬಾಳೆಹಣ್ಣಂದು ಲಾಸ್ಟಿಗೆ ಹಾಕ್ತೀನಿ ರೀ, ಯಾಕಂದ್ರೆ ಬಾಳೆಕಾಯಿ ವ್ರತ ಇದ್ದವರು ಇದನ್ನು ಕುಡಿಯಲ್ಲ ರೀ. ನಾವು ಯಾಕಂದ್ರೆ ಇದನ್ನು ಮಾಡಿ ಒಂದು 2 ಮನೆ ಹಂಚ್ತೇವೆ ರೀ, 2 ಮನೆ ಕೊಟ್ಟು ಬರ್ತೀವಿ ರೀ. ಒಂದು ಸ್ವಾಮಿಗಳ ಮನೆ ರೀ, ಇನ್ನೊಂದು ಬಾಜು ಮನೆ ಹಿಂಗೆ ಕೊಡ್ತೇವೆ ರೀ. 2 ಮನೆ ಕೊಡ್ತೇವೆ ರೀ. ಅವ್ರು ಸ್ವಾಮಿಗಳು ಬಾಳೆಹಣ್ಣು ತಿನ್ನಲ್ಲ ರೀ, ಅದಕ್ಕೋಸ್ಕರ ನಾನು ಈ ಬಾಳೆಹಣ್ಣನ್ನು ಅವ್ರಿಗೆ ಒಂದು ಗ್ಲಾಸ್ ತೆಗೆದುಬಿಟ್ಟು ಆಮೇಲೆ ಹಾಕ್ತೇನೆ ರೀ. ಈಗ ಏನದ ಎಲ್ಲ ಹಾಕಿ ನೋಡ್ರಿ, ಉಳಿದಿದ್ದ ಪೀಸ್ಗಳನ್ನೆಲ್ಲ ಹಾಕ್ತಾರೆ. ಲಾಸ್ಟಿಗೆ ಇವು ಹೂವು ಹಾಕ್ತೇವೆ ನೋಡ್ರಿ, ಬೇವಿನ ಹೂವು ರೀ. ಇದನ್ನೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀವಿ. ಇನ್ನೂ ಸ್ವಲ್ಪ ನೀರು ಹಾಕ್ತಾರೆ, ಗಟ್ಟಿಗಿದ್ರೆ.
ಮಸ್ತಾಗಿದ್ರೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾರೆ ಇದಕ್ಕೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ ರೀ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಆಗ್ತದೆ. ಹಾಗೆ ಇದು ಗಸಗಸೆ ಹಾಕಿ ಈಗ ಚೆನ್ನಾಗಿ ತಿರುಗಾಡಿ ರೆಡಿ ಆಯ್ತು ನೋಡ್ರಿ ಬೇವು. ಮಸ್ತ್ ಹತ್ತದ್ರಿ ಇದು ಬೇವು. ಫ್ರಿಜ್ನಾಗ ಇಟ್ಟು ಕುಡಿದ್ರೆ ತಣ್ಣಗೆ ಭಾರಿ ನೋಡ್ರಿ. ಇದಕ್ಕೆ ನಾವು ಪೂಜೆ ಮಾಡ್ತೀವ್ರಿ. ಈಗ ಇನ್ನೂ ಸ್ವಲ್ಪ ಇಲ್ಲಿ ಹೂ ಅದಾವ್ರಿ ಬೇವಿನ. ಇವು ಇನ್ನೊಂದು ಸ್ವಲ್ಪ ಹಾಕ್ತೀನಿ ರೀ. ನಿಮ್ಗೆ ತೋರ್ಸೋಕೆ ಅಷ್ಟೇ ಸ್ವಲ್ಪ ಇದು ಮಾಡಿ ತೋರ್ಸೀನಿ ರೀ. ಇನ್ನೊಂದು ಸ್ವಲ್ಪ ಹಾಕೋತಾರೆ ಅವು ಈ ಥರ ನೋಡ್ರಿ. ಇವು ಬೇವಿನ ಹೂವು ರೀ. ಇವು ಥರ ಅವು ಹೂವಿನ ಪಕ್ಕಡಿ ಏನಾವಲ್ರಿ ಅವು ಅಷ್ಟೇ ಹಾಕ್ತೇವೆ ನೋಡ್ರಿ. ನೋಡ್ರಿ ಫೈನಲ್ ಈಗ ರೆಡಿ ಐತ್ರಿ ಎಲ್ಲ. ಈಗ ಇದಕ್ಕೆ ಪೂಜೆ ಮಾಡ್ತೇವೆ ನಾವು. ಇನ್ನೊಂದು ಇಟ್ಟರೆ ನಾವು ಒಟ್ಟು ಎರಡಕ್ಕೆ ಮಾಡ್ತೇವ್ರಿ. ಅಂದ್ರೆ ಇದೊಂದು ಭಗವಾನಿಗೆ ಪೂಜೆ ರೀ. ಇನ್ನೊಂದು ಇದರಂದೇ ಇನ್ನೊಂದು ಮೆಳ್ಯಾಗ ತಕ್ಕೊಂಡು ಅದ್ರ ಮ್ಯಾಗ ಇಟ್ಟು ಪೂಜೆ ಮಾಡ್ತೇವೆ ನೋಡ್ರಿ. ಅಂದ್ರೆ ಒಟ್ಟು ಎರಡಕ್ಕೆ ಮಾಡ್ಕೊತೇವ್ರಿ ನಾವು ಪೂಜೆ. ಈ ಭಗವಾನಿಗೂ ಮಾಡ್ಬೇಕ್ರಿ. ಇದು ಮೆಳೆ ತೊಗೊಂಡೇನಿ ರೀ. ಇದ್ರಾಗ ಇಷ್ಟು ಹಾಕೋತೇನೆ ನೋಡ್ರಿ. ಇದು ನೋಡ್ರಿ ಇದರಂದು ಈ ಮೆಳ್ಯಾಗ ತಗೊಂಡೇನಿ ರೀ. ಈಗ ಇದಕ್ಕೆ ಮುಚ್ಚಿ ಇದ್ರ ಮ್ಯಾಗ ಇದೆ ಇಟ್ಟು ಈಗ ದಾರ ಸುತ್ತಬೇಕ್ರಿ. ಇದಕ್ಕೆ ಭಗವಾನಿಗೆ ದಾರ ಸುತ್ತೇನೆ ನೋಡ್ರಿ. ಈಗ ನೋಡ್ರಿ ದಾರ ಸುತ್ತಿ ನೋಡ್ರಿ. ಭಗವಾನಿಗೆ 2 ಎಳೆ, ಈ ಮೆಳೆಗೂ 2 ಎಳೆ. ಈ ಥರ ದಾರ ಸುತ್ತಿ ಪೂಜೆ ಮಾಡ್ತೀನಿ ನೋಡ್ರಿ. ನೋಡಿ ಈ ಥರ ಪೂಜೆ ಮಾಡಿದೀನಿ ರೀ. ಈಗೇನದು ಈ ಪೂಜೆ ಮಾಡೋದಾದ್ಮೇಲೆ ನಾವು ಒಂದು ಬಟ್ಲ ತೆಗೆದಿಟ್ಟು ಆಮೇಲೆ ಸ್ವಾಮಿಗಳಿಗೆ ಕೊಡ್ತೇವೆ ರೀ. ಅಂದ್ರೆ ಐಹೊಳಿಗೆ ರೂಪಾಯಿ ಇಲ್ಲ. ಆಮೇಲೆ ಬಾಜು ಮನೆ ಒಟ್ಟು 2 ಮನೆ ಕೊಡ್ತೇವೆ ನೋಡ್ರಿ. ಈಗ ಇದನ್ನು ಪೂಜೆ ಮಾಡೀನಿ ರೀ. ಈಗ ಇದನ್ನು ತೆಗೆದು ನಾವು ಒಂದು ಬಟ್ಲ ಹಚ್ಕೋತೀನಿ ರೀ. ಈಗ ಈ ಗ್ಲಾಸಿಗೆ ಹಾಕ್ತೀನಿ ನೋಡ್ರಿ. ಎಷ್ಟು ಬರ ಆಗಿದೆ. ಈ ಥರ ಬೇವು ಮಾಡ್ತೇವೆ ನೋಡ್ರಿ ನಾವು. ನೀವು ಹೇಗೆ ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸ್ರಿ. ಹಾಗೆ ಈ ದಾನಮ್ಮನ ಭಕ್ತಿ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಕಿ ಹೇಳ್ತೀನಿ ನೋಡ್ರಿ. ಅದನ್ನು ನೋಡ್ರಿ ಎಷ್ಟು ಬರೀ ಆಗ್ಯದ್ರಿ. ಈಗ ಇದು ಈ ಬೇವು ಬೆಲ್ಲನ ಬೇರೆದೊಂದು ಬೌಲಿಗೆ ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ಈ ಬೌಲ್ನಾಗ ಹಾಕಿ ನೋಡ್ರಿ ಎಲ್ಲ ಬೇವನ್ನು. ಈಗಗಳೇ ನಾನು ಅದಕ್ಕೆ ಬಾಳೆಹಣ್ಣು ಹಾಕ್ಲಿಲ್ಲಲ್ರಿ. ಈಗ ಬಾಳೆಹಣ್ಣು ಹಾಕ್ತೀನಿ ನೋಡ್ರಿ. ಅದಕ್ಕೆ ಬಾಳೆಹಣ್ಣಕ್ಕೆ ಮಿಕ್ಸ್ ಮಾಡ್ತೀನಿ ರೀ. ಈಗ ರೆಡಿ ಆಯ್ತು ನೋಡ್ರಿ ನಮ್ಮ ಬೇವು. ನೋಡ್ರಿ ಎಷ್ಟು ಮಸ್ತ್ ಆಗಿದ್ರಿ. ಇದನ್ನು ಗ್ಲಾಸಿಗೆ ಹಾಕೀನಿ ರೀ. ಈ ಥರ ನಾವು ಮಾಡ್ತೇವೆ ನೋಡ್ರಿ. ಈ ಬೇವು ಬೆಲ್ಲದ ವಿಡಿಯೋನ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಜಾಸ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೊಟ್ಟು ನಮ್ಗೆ ಇನ್ನೂ ಮಾಡೋಕ್ಕೆ ಖುಷಿ ಆಗ್ತದೆ ರೀ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಮಸ್ಕಾರ ರೀ ಎಲ್ಲರಿಗೂ.